ಹೆಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ತೇಜು ಯೂಟ್ಯೂಬ್ ಚಾನಲ್. ನನಗೆ ಫ್ರೀಕ್ವೆಂಟ್ ಆಗಿ ಜನ ಕೇಳೋ ಕ್ವೆಶನ್ ಹೆಂಗೆ ಅಂತಂದರೆ, ನೀವು ತೇಜು ಹೆಂಗೆ ಮೀಟ್ ಆದ್ರಿ ಅಂತ ಕ್ವೆಶನ್ ಕೇಳ್ತಾ ಇರ್ತಾರೆ ಜನ. ಸೊ ಅದಕ್ಕೆ ಆನ್ಸರ್ ಏನಂತಂದರೆ, ನಾನು ಆ್ಯಕ್ಚುಲಿ ಏನಂದರೆ, ನಾನು AMC ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೂಪರ್ ನ್ಯೂಮರಿ ಕೋಟ. ನಿಮಗೆ ಲೆಟ್ ಮಿ ಟೆಲ್ ಯು ವಾಟ್ ಇಸ್ ಸೂಪರ್ ನ್ಯೂಮರಿ ಕೋಟ. ಅದೇನಂತಂದರೆ, CET-ನಲ್ಲಿ ನಿಮಗೆ ರ್ಯಾಂಕಿಂಗ್ ಚೆನ್ನಾಗಿ ಬಂದಿದೆ, ನೀವೇನಾದರೂ 3A ಕ್ಯಾಟಗರಿ, ನಂದು 3A, ನಂಗೆ ಬೇರೆ ಕ್ಯಾಟಗರೀಸ್ ಬಗ್ಗೆ ಗೊತ್ತಿಲ್ಲ, 3A ಕ್ಯಾಟಗರೀಸಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದಿದ್ರೆ ಸೂಪರ್ ನ್ಯೂಮರಿ ಕೋಟ ಬರುತ್ತೆ ಇಂಜಿನಿಯರಿಂಗ್ ಸೀಟ್ಸ್ಗಳಲ್ಲಿ. ಸೂಪರ್ ನ್ಯೂಮರಿ ಕೋಟ ಬಂದರೆ ಏನು ಯೂಸ್ ಅಂತಂದರೆ, ನಿಮಗೆ ಕಾಲೇಜ್ ಫೀಸು ಬರೀ ಕಾಲೇಜ್ ಫೀಸ್ ಏನಿರುತ್ತೆ ಅದನ್ನು ಮಾತ್ರ ಪೇ ಮಾಡಬೇಕಾಗುತ್ತೆ. ಅದನ್ನ ಬಿಟ್ಬಿಟ್ಟು CET ಫೀಸು ನಾನು ಓದ್ತಾರವಾಗ 80,000 ಇತ್ತು, ಅದೆಲ್ಲ ಪೇ ಮಾಡೋದಿರಲ್ಲ. ಸೊ ಸೂಪರ್ ನ್ಯೂಮರಿ ಕೋಟಾ ಬಂದರೆ ನಿಮಗೆ CET ಫೀಸ್ ಫ್ರೀ ಇರುತ್ತೆ. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಬಂದಿದ್ದು ಅಂದರೆ ದಯಾನಂದ ಸಾಗರ್ ಕಾಲೇಜ್ ಬಂದಿತ್ತು. ಐ ವಾಸ್ ಥಿಂಕಿಂಗ್, ಇವಾಗ AMC ಇದೆ, ದಯಾನಂದ ಸಾಗರ್ ಇದೆ, ಇವರೆಲ್ಲರಲ್ಲಿ ಯಾವ್ದು ಚೂಸ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಐ ವಾಸ್ ಲೈಕ್, ನಮ್ಮ ಮನೇಲಿ ಸ್ವಲ್ಪ ಅವಾಗ ಕಷ್ಟನೂ ಇತ್ತು. ನಮ್ಮ ಮನೇಲಿ ಮನೆ ಕಟ್ಟಿಸ್ತಾ ಇದ್ರು, ನಮ್ಮ ಅಣ್ಣವರೆಲ್ಲ, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು. ಅವಾಗ ಒಂದು ಟೈಮಲ್ಲಿ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ವಲ್ಲ, ಮನೆ ಕಟ್ಟಿಸ್ತಾ ಇರೋದ್ರಿಂದ ನನಗಿನ್ನ ನೆನಪಿದೆ, ನನ್ನ ಬರ್ಡೇಗೆ ಬಟ್ಟೆ ಕೂಡ ತೊಗೊಂಡಿರ್ಲಿಲ್ಲ ನಾನು, ಅಷ್ಟು ಪ್ರಾಬ್ಲಮ್ಸ್ ಇತ್ತು ಆ ಟೈಮಲ್ಲಿ. ಸೊ ಐ ವಾಸ್ ಥಿಂಕಿಂಗ್, ಇವಾಗ ನಾನು ದಯಾನಂದ ಸಾಗರ್ ಹೋಗ್ಬೋದು, ದಯಾನಂದ ಸಾಗರ್ ಕಾಲೇಜ್ಗೆ ಹೋದ್ರೆ 80,000 ಪೇ ಮಾಡಬೇಕು, ಅದಾದ್ಮೇಲೆ ಕಾಲೇಜ್ ಫೀಸ್ ಪೇ ಮಾಡಬೇಕು, ಮತ್ತೆ ಕಾಲೇಜ್ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತೆ. ನನಗೆ ಒಂದು ವರ್ಷಕ್ಕೆ 1.5 ಲಕ್ಷ ಆಗುತ್ತೆ. ಸೊ ಆ ಥರ ಟೈಮಲ್ಲಿ ನಾನು ಏನು ಡಿಸಿಷನ್ ತೊಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಇನ್ನೇನು ಹಿಂಗೇನೋ ನಂಗೆ 2 days ಟೈಮ್ ಇತ್ತು ಟು ಸೆಲೆಕ್ಟ್ ಮೈ ಸೀಟ್, ಯಾವ ಸೀಟ್ ಸೆಲೆಕ್ಟ್ ಮಾಡೋದು ಅಂತ. 2 days ಅಷ್ಟೇ ಟೈಮ್ ಇದ್ದಿದ್ದು. ಐ ವಾಸ್ ಥಿಂಕಿಂಗ್. ಆಮೇಲೆ ಫೈನಲಿ ಇನ್ನೊಂದು 1 hour ಇದೆ, ಬ್ಯಾಂಕ್ ಕ್ಲೋಸ್ ಆಗುತ್ತೆ 4 o'clock-ಗೆ. 3 o'clock-ಗೆ ಐ ಟೋಲ್ಡ್ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು, ಅಮ್ಮ ನೋಡು, ನನ್ನ ಬಿಲೀವ್ ಮಾಡು, ನಂಗೆ ಗೊತ್ತು ದಯಾನಂದ ಸಾಗರ್ ಕಾಲೇಜ್ ಇಸ್ ಅ ಟಾಪ್ ಕಾಲೇಜ್ ಅಂತ, ಅಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ ಅಂತ, ಬಟ್ ನಂಗೆ ಸಿಕ್ಕಿದೆ ಅಂತಲೂ ಗೊತ್ತು. ನನಗೆ ಸೂಪರ್ ನ್ಯೂಮರಿ ಕೋಟಾನು ಅಲಾಟ್ ಆಗಿದೆ ಅಲ್ವಾ. ನನಗೇನು ಅನಿಸುತ್ತೆ ಅಂದರೆ, ನಾನು ಸೂಪರ್ ನ್ಯೂಮರಿ ಕೋಟಾಗೆ ಹೋಗೋದು ಒಳ್ಳೆಯದು. ಬಿಕಾಸ್ ನನಗೆ ನಾನು ಇಂಡಿಪೆಂಡೆಂಟಾಗಿ ಇರಬೇಕು ಅಂತ ಅನಿಸ್ತಿದೆ. ನನಗೆ ಕಾಲೇಜ್ ಫೀಸ್ಗೋಸ್ಕರ ಪ್ರತಿ ವರ್ಷ 1.5 ಲಕ್ಷ 2 ಲಕ್ಷ ಎಲ್ಲ ಖರ್ಚು ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ನಾನು ಸೂಪರ್ ನ್ಯೂಮರಿ ಕೋಟಾಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ ನಮ್ಮ ಅಮ್ಮಂಗೆ. ಆ ಟೈಮಲ್ಲಿ ಹೆಂಗಿತ್ತು ಸಿಚುವೇಶನ್ ಅಂದರೆ, ನಮ್ಮ ಅಮ್ಮನ ಹತ್ರ 3,000 ಇರಲಿಲ್ಲ. ಅಷ್ಟು, ಜಸ್ಟ್ ಬಿಲೀವ್, ಅಷ್ಟು ಪ್ರಾಬ್ಲಮಲ್ಲಿ ಇದ್ವಿ ನಾವು. 3,000 ರೂಪಾಯಿ ಕಟ್ಟಿ ಸೀಟ್ ಲಾಕ್ ಮಾಡಬೇಕು, ದುಡ್ಡಿಲ್ಲ. ನಮ್ಮಮ್ಮ ಒಂದು ಕಾಲ್ ಮಾಡಿ ಅವ್ರ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಇಸ್ಕೊಂಬಂದ್ರು 3,000. ನೋಡು, ನಾನು 3,000 ಕೊಡ್ತಾಯಿದ್ದೀನಿ, ಮುಂದೆ ನೀನು ಏನು ಡಿಸಿಷನ್ ತೊಗೊತೀಯೋ. ಸಾರಿ ನಾವು ಆಮೇಲೆ ತೊಗೊಂಬಂದ್ರು ನಮ್ಮಮ್ಮ 3,000 ತಂದುಬಿಟ್ಟು ಕೊಟ್ಟರು. ಆಮೇಲೆ ನಮ್ಮಮ್ಮ ಒಂದೇ ಹೇಳಿದ್ದು, ನೋಡು, ಇವಾಗ ನಮ್ಮ ಅಣ್ಣವ್ರಿಗೆಲ್ಲ ಏನು ಇಷ್ಟ ಆಯಿತು ಅಂದರೆ, ನಾನು ದಯಾನಂದ ಸಾಗರ್ ಕಾಲೇಜ್ ಸೇರ್ಕೋಬೇಕು, ಬಿಕಾಸ್ ಇಟ್ಸ್ ಎ ರೆಪ್ಯೂಟೆಡ್ ಕಾಲೇಜ್, ನಿಂಗೆ ಸೀಟ್ ಸಿಕ್ಕಿದೆ ಅಲ್ಲೇ ಹೋಗು ಅಂತ ಫುಲ್ ಫೋರ್ಸ್ ಮಾಡ್ತಾಯಿದ್ರು. ನಾನು ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಆಪೋಸಿಟ್ ಇದ್ದು ಹೋಗ್ಬಿಟ್ಟು ನಾವು. ಆಮೇಲೆ ಅಮ್ಮ ಕೇಳಿದ್ರು, ಆರ್ ಯು ಶ್ಯೂರ್? ನೀನು ಶ್ಯೂರ್ ಇದ್ರೆ ಮಾತ್ರ ನೀನು ಈ ಪಾತ್ನ ತೊಗೋಬೇಕು, ನೀನು ಈ ಪಾತ್ನ ತೊಗೊಂಡ್ರೆ ನಿಂಗೆ ಯಾರು ಸಪೋರ್ಟ್ ಮಾಡೋಲ್ಲ. ಬಿಕಾಸ್ ದಯಾನಂದ ಸಾಗರ್ ಕಾಲೇಜ್ಗೆ ನಮ್ಮ ಇಡೀ ಫ್ಯಾಮಿಲಿ ಎಲ್ಲನೂ ದಯಾನಂದ ಸಾಗರ್ ಕಾಲೇಜ್ಗೆ ಹೋಗ್ಲಿ ಅಂತಲೇ ಇದು ಮಾಡ್ತಾ ಇರೋದು. ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ಅವರೆಲ್ಲರೂ ಡಿಸೈಡ್ ಮಾಡ್ತಾರೆ. ಬಟ್ ನೀನು ಅಪೋಸಿಟ್ ರೋಡ್ ತೊಗೊತಿದ್ಯಾ, ಓಕೆ, ನಾನು ನಿನಗೆ ಆಮೇಲೆ ಕಂಪ್ಲೇಂಟ್ ಮಾಡಬಾರ್ದು ಮುಂದಕ್ಕೆ ಕಾಲೇಜ್ಗೆ ಹೋಗೋಕ್ಕೆ ಅಂತ ಹೇಳಿದ್ರು. ಸರಿ, ಏನಾದರೂ ಆಗಿದ್ದಾಗಲಿ, ದೇವ್ರ ಮೇಲೆ ಭಾರ ಇಟ್ಬಿಟ್ಟು ಹೋಗ್ಬಿಟ್ಟು ಸೀಟ್ ಲಾಕ್ ಮಾಡಿ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನಮ್ಮ ಅಣ್ಣಂಗೆ ಹೇಳಿದೆ, ಆಯಿತಾ, ಅಣ್ಣಗೆ, ಅಣ್ಣ ಹಿಂಗೆ ನಾನು ಸೂಪರ್ ನ್ಯೂಮರಿ ಕೋಟಾಗೆ ಹೋಗ್ತೀನಿ, ನಾನು ಫೀಸ್ ಕಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಸೀಟ್ ಲಾಕ್ ಆಗ್ಬಿಟ್ಟು. ಅವತ್ತು ಇಡೀ ರಾತ್ರಿ ಬೈಸ್ಕೊಂಡಿದ್ದೀನಿ, ಏನಕ್ಕಿಂತ ಡಿಸಿಷನ್ ತೊಗೊಂಡೆ, ಹಿಂಗೆ ಅಂತ ಫುಲ್ಲು ಬೈದಾಕ್ಬಿಟ್ರು. ನನ್ನ ಜೊತೆ 2 ದಿನನೂ ಮಾತಾಡಿಲ್ಲ ಅವ್ರು, ಆಯಿತಾ, ಅಷ್ಟು ಸಿಟ್ಟು ಬಂದಿತ್ತು ಅವರಿಗೆ. ಆಮೇಲೆ 2 ದಿನ ಆದಮೇಲೆ ಕಾಲೇಜ್ಗೆ ಹೋಗ್ಬೇಕಲ್ವ, ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿ ಬರಬೇಕು. ಆಮೇಲೆ ಇವರೇ ಹೇಳಿದ್ರು, ಸರಿ ಆಯಿತು ನಡಿ, ಏನೋ ಡಿಸಿಷನ್ ತೊಗೊಂಡಿದ್ಯಾ, ಮುಂದೆ ನಿಂದೆ ಇದೆಲ್ಲನು ಅಂತಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅದು ನೋಡಿದ್ರೆ ಬನ್ನೇರುಘಟ್ಟ ಝೂ ಹತ್ರ ಇರೋದು ಕಾಲೇಜು. ನಮ್ಮ ಮನೆಯಿಂದ 21 ಕಿಲೋಮೀಟ್ರ್ ದೂರದಲ್ಲಿರೋ ಕಾಲೇಜು. ನೋಡಿದ ತಕ್ಷಣ ನನಗೆ ಹೆಂಗೆ ಅಂದರೆ, ಇವಾಗ AMC ಕಾಲೇಜ್ ಡೆವಲಪ್ ಆಗಿದೆ ಆಯಿತಾ, ಅವಾಗಂತೂ ಫುಲ್ಲು ಕಾಡ್ ಥರ ಎಲ್ಲೋ ಒಂದು ಬಸ್ಸಸ್ ಬರೋದು, ಆ ಥರ ಸಿಚುವೇಶನ್ ಇತ್ತಾ. ಮನೆಗೆ ಹೋದ ತಕ್ಷಣ ನಮ್ಮ ಅಣ್ಣ ಕಾಲೇಜ್ಗೆ ಹೋದ್ರ, ಕಾಲೇಜೇನೋ ದೊಡ್ಡ ಒಳ್ಳೆ ಇದ್ರ ಥರ ಏನಂತಾರೆ, ಪಾರ್ಲಿಮೆಂಟ್ ಥರ ಇತ್ತು, ಓಕೆ ಚೆನ್ನಾಗಿದೆ ಅಂತ ಅಲ್ಲೊಂದು ಸ್ವಲ್ಪ ಪಾಸಿಟಿವ್ ಆಗಿ ಅಂದ್ಕೊಂಡ್ರೆ ಅಷ್ಟೇ. ಅದಾದ್ಮೇಲೆ ಒಳಗಡೆ ಹೋಗ್ತೀವ, ಹೋದ ತಕ್ಷಣ ಎಲ್ಲ ಬುಕ್ಕಿಂಗ್ ಇದೆಲ್ಲ ಅಡ್ಮಿಷನ್ ಎಲ್ಲ ಆಯಿತು. ಟೆಲಿಕಮ್ಯುನಿಕೇಷನ್ಗೆ ಬಂದಿದ್ದು, ಟೆಲಿಕಮ್ಯುನಿಕೇಷನ್ ತೊಗೊಂಡು ಅಡ್ಮಿಷನ್ ಮಾಡ್ಕೊಂಡು ಮನೆಗೆ ಬಂದಮೇಲೆ ನಮ್ಮ ಅಮ್ಮಂಗೆ ಹೇಳಿದ್ರು, ಮಗಳು ಎಂಥ ಕೆಲಸ ಮಾಡಿದ್ದಾಳೆ ಗೊತ್ತಾ, ಎಷ್ಟು ದೂರದಲ್ಲಿ ಹೋಗಿರೋ ಕಾಲೇಜ್ಗೂ ಸೇರ್ಕೊಂಡಿದ್ದಾಳೆ, ಏನೋ ಮಾಡಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು ಇದು ಮಾಡಿದ್ರು ಆಯಿತಾ. ಅದಾದಮೇಲೆ
ಫಸ್ಟ್ ಡೇ ಆಫ್ ಕಾಲೇಜ್ಗೆ AMC ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದು. ಆ AMC ಇಂಜಿನಿಯರಿಂಗ್ ಕಾಲೇಜಲ್ಲೇ ತೇಜಸ್ ನನ್ನ ಮೀಟ್ ಮಾಡಿದ್ದು. ಸೊ ನಿಮ್ಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ರೆ ಅಥವಾ ಇದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಕೇಳಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ಕಮೆಂಟ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್. ಐ ನೋ ಐ ಆಮ್ ನಾಟ್ ದಿ ಪರ್ಫೆಕ್ಟ್ ಒನ್ ಅಂತ. ಐ ಟ್ರೈ ಟು ಡೂ ದ ಮೋರ್ ವಿಡಿಯೋಸ್ ದಟ್ ಯು ವುಡ್ ಲವ್ ಇಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೇನಕ್ಕೆ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು ಅಂತಂದರೆ ಆರ್ಗನೈಸರ್ ತೋರಿಸೋಕ್ಕಲ್ವಾ. ಸೊ ಆರ್ಗನೈಸ್ ಮಾಡಿದ್ದೀನಿ, ಅದನ್ನು ನಿಮ್ಗೆ ತೋರಿಸ್ತೀನಿ. ಓಕೆನಾ? ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಬಿಕಾಸ್ ಯು ಹ್ಯಾವ್ ಟು ಎಂಕರೇಜ್ ಮೀ. ನೀವು ಎಂಕರೇಜ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತ ಆಸೆ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಗೆ ಗೊತ್ತಿಲ್ಲ, ನನ್ನಷ್ಟು ಸೋಂಬೇರಿ ಇನ್ನೊಂದು ಪರ್ಸನ್ ಇಲ್ಲ. ನನಗೇನಾದ್ರು ಇಂಟ್ರೆಸ್ಟ್ ಹೋಯ್ತು ಅಂದರೆ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಪ್ಲೀಸ್ ಕಮೆಂಟ್, ಆಯಿತಾ? ಇಗ್ನೋರ್ ಮೈ ಹೇರ್ಸ್ ಗೈಸ್. ಇವತ್ತು ಸ್ನಾನ ಮಾಡಿ ಹಾಗೆ ಹಾಕೊಂಡು ಬಂದಿದ್ದೀನಿ, ತಲೆ ಬಾಚಿಲ್ಲ. ಬಿಕಾಸ್ ಏನು ಗೊತ್ತಾ, ತಲೆ ಸ್ನಾನ ಮಾಡಿದ ತಕ್ಷಣ ತಲೆ ಬಾಚಬಾರ್ದು, ಕೂದಲೆಲ್ಲ ಉದ್ರೋಗ್ಬಿಡುತ್ತೆ. ಸ್ವಲ್ಪ ಡ್ರೈ ಆದಮೇಲೆ ತಲೆ ಬಾಚಿದ್ರೆ ಕೂದಲು ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಯೂಶಲಿ ಸ್ನಾನ ಮಾಡಿದ ತಕ್ಷಣ ತಲೆ ಬಾಚಲ್ಲ.